ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಸಂಪನ್ಮೂಲ ತಂಡ ಡಿಸ್ಟ್ರಿಕ್ಟ್ ರಿಸೋರ್ಸ್ ಟೀಮ್ ಅಂತಕ್ಕಂಥದ್ದು ನಮ್ಮ ಹಿಂದಿನ ಆಯುಕ್ತರಾದಂತಹ ಮಾನ್ಯ ಶ್ರೀ ವಿಶಾಲ್ ಸರ್ ಅವರ ಕನಸಿನ ಕೂಸಾಗಿತ್ತು. ಮಾನ್ಯ ಆಯುಕ್ತರು ಇಂಗ್ಲಿಷ್ ರಿಲೇಟೆಡ್ ಆಕ್ಟಿವಿಟೀಸ್, ELT ಆಕ್ಟಿವಿಟೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಹಂತದಲ್ಲಿ ಒಂದು ತಂಡವನ್ನ ರಚನೆ ಮಾಡಬೇಕು. ಆ ತಂಡದ ಮೂಲಕ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಂಗ್ಲ ಭಾಷೆಯನ್ನು ಬೋಧಿಸ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ನೆರವಾಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು. ಈ ಡಿಸ್ಟ್ರಿಕ್ಟ್ ರಿಸೋರ್ಸ್ ಟೀಮ್ ಈ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಪ್ರತಿ ಡಯಟ್ ಅಲ್ಲಿ ಯಾರು ನೋಡಲ್ ಅಧಿಕಾರಿಯಾಗಿರ್ತಾರೆ ಆಂಗ್ಲ ಭಾಷಾ ವಿಷಯಕ್ಕೆ ಅವರು ಒಬ್ಬ ವ್ಯಕ್ತಿ ಇರ್ತಾರೆ. ಜಿಲ್ಲೆಯ DDP ಆಫೀಸಿಂದ ಒಬ್ರು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ತಾರೆ, ಒಬ್ರು BRP, CRP, ಒಬ್ರು ಹೈಸ್ಕೂಲ್ ಟೀಚರು, ಈ ರೀತಿ 8 ಜನಗಳು ಒಳಗೊಂಡಿರ್ತಕ್ಕಂಥ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಮೊದಲನೇದಾಗಿ ಈ ತಂಡದ ಉದ್ದೇಶಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ತಂಡ ತಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಆಂಗ್ಲ ಭಾಷೆಯನ್ನ ಬೋಧಿಸ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಅವರಿಗೆ ಅಕಾಡೆಮಿಕ್ ಸಪೋರ್ಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ. ಬೋಧನೆಯಲ್ಲಿ ಯಾವ ಶಿಕ್ಷಕರಿಗೆ ತೊಡಕಾಗ್ತಾ ಇದೆ, ಅವ್ರಿಗೆ ಯಾವ ಪಾರ್ಟಲ್ಲಿ ಅವರಿಗೆ ಪಾಠವನ್ನ ಮಾಡ್ಲಿಕ್ಕೆ ಅಡ್ಡಿ ಆಗ್ತಾ ಇದೆ, ಗ್ರಾಮರ್ ತೊಂದರೆ ಆಗ್ತಾ ಇದೆಯಾ, ನೋಟ್ಸ್ ಆಫ್ ಲೆಸನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಬೋಧನೆಯಲ್ಲಿ, ಅಂಥದಕ್ಕೆ ಈ ತಂಡ ಸಹಕಾರವನ್ನ ನೀಡಬೇಕಾಗಿದೆ. ಈ DRTಗೆ 2022-23ನೇ ಸಾಲಿನಲ್ಲಿ DSCRT ಇಂದ ಒಂದು ಸುತ್ತೋಲೆಯನ್ನ ಕಳಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ DRT ತಂಡವನ್ನ ರಚನೆ ಮಾಡಬೇಕು ಅಂತ ತಿಳಿಸಿದ್ವಿ. ಅದ್ರ ಪ್ರಕಾರ 2022-23ನೇ ಸಾಲಿನಲ್ಲಿ ರಾಜ್ಯದ 34 ಜಿಲ್ಲೆಗಳಲ್ಲೂ ಕೂಡ ಈ DRT ತಂಡವನ್ನ ರಚನೆ ಮಾಡಲಾಗಿದೆ. ಹಾಗೆ RIE ಬೆಂಗಳೂರು ಸಂಸ್ಥೆಯಿಂದ DRTಗೆ ಸಂಬಂಧಪಟ್ಟಂತೆ ಒಂದು ಮಾಡ್ಯೂಲ್ ಕೂಡ ರಚಿಸಲಾಗಿದೆ. ಆ ಮಾಡ್ಯೂಲ್ ಅನ್ನ ಇಟ್ಕೊಂಡು 2023-24ನೇ ಸಾಲಿನಲ್ಲಿ ಜನವರಿ ತಿಂಗಳಿನಲ್ಲಿ ಮೊದಲನೇ ಹಂತದ ಒಂದು ತರಬೇತಿಯನ್ನ ಕೂಡ ನಾವು DRT ತಂಡಕ್ಕೆ ನೀಡಿದೀವಿ. ಈ DRT ತಂಡ, ಈ ತರಬೇತಿಯನ್ನ ಪಡೆದಂತಹ ಈ ತಂಡ ಏನಿದೆ, ಇವರು ತಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಯ್ದ 5 ಶಾಲೆಗಳು, RIE ಇಂದ DSCRT ಇಂದ ತರಬೇತಿಗಳನ್ನ ಪಡೆದಿರ್ತಕ್ಕಂಥ ಶಿಕ್ಷಕರಿರ್ತಕ್ಕಂಥ ಶಾಲೆ, ಉದಾಹರಣೆಗೆ CELT ತರಬೇತಿ, DAEC ತರಬೇತಿ, MTIP ತರಬೇತಿ, ಈ ರೀತಿ ತರಬೇತಿಗಳನ್ನ PDP, ಈ ಎಲ್ಲಾ ತರಬೇತಿಗಳನ್ನ ಪಡೆದಿರ್ತಕ್ಕಂಥ ಶಿಕ್ಷಕರು ಏನು ಶಾಲೆಗಳಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದಾರೆ, ಅವ್ರ ಬೋಧನೆ ಎಷ್ಟು ಎಫೆಕ್ಟಿವ್ ಆಗಿ ಆಗ್ತಾ ಇದೆ, ಆ ಬೋಧನೆಯಲ್ಲಿ ಏನಾದ್ರೂ ತೊಡಕಿದೆಯಾ, ಅವರಿಗೆ ನಾವೇನು ಅಕಾಡೆಮಿಕ್ ಸಪೋರ್ಟ್ ನೀಡಬಹುದು ಅನ್ನೋದನ್ನ ಗುರುತಿಸ್ಲಿಕ್ಕೋಸ್ಕರವಾಗಿ 5 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಶಾಲೆಗಳನ್ನ ಭೇಟಿ ಮಾಡಿ ಅವರು ಆ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಂಡು 2ನೇ ಹಂತದ ತರಬೇತಿ ಏನಿದೆ ಏಪ್ರಿಲ್ನಲ್ಲಿ ಆಯೋಜಿಸಬೇಕಾಗಿದೆ, ಆ ತರಬೇತಿಗೆ ಭಾಗವಹಿಸಬೇಕು ಅಂತ ತಿಳಿಸಿದೀವಿ. ಅದರ ಪ್ರಕಾರವಾಗಿ ತರಬೇತಿಯನ್ನ ಪಡ್ಕೊಂಡು ಎಲ್ಲಾ ತಂಡಗಳು ಈಗ ಜಿಲ್ಲೆಗೆ ಹೋಗಿದ್ದಾರೆ. ಅಲ್ಲಿ ಜಿಲ್ಲಾ ಹಂತದಲ್ಲಿ ಭೇಟಿಗಳನ್ನ ಮುಗಿಸ್ಕೊಂಡು ಫಾಲೋ ಅಪ್ ರಿಪೋರ್ಟ್ಸ್ ಒಂದಿಗೆ ಮತ್ತೆ ಸಣ್ಣ ಸಣ್ಣ ಸ್ಟಡಿಗಳನ್ನ ಕೂಡ ಮಾಡಿಕೊಂಡು ಅವರು ಫೀಡ್ಬ್ಯಾಕ್ ಒಂದಿಗೆ ಪುನಃ ಏಪ್ರಿಲ್ನಲ್ಲಿ ತರಬೇತಿಗೆ ಆಗಮಿಸ್ತಾರೆ. ಈ ತಂಡ ಮೊದಲನೇ ವರ್ಷದಲ್ಲಿ ಈ ಪ್ರಯತ್ನವನ್ನ ಮಾಡ್ತಾ ಇದೆ. 24-25ನೇ ಸಾಲಿನಿಂದ ಪ್ರತಿ ವರ್ಷವೂ ಡಯಟ್ ಹಂತದಲ್ಲಿ DRT ಅಂತಕ್ಕಂಥ ಒಂದು ತಂಡ ಇರುತ್ತೆ, ಜಿಲ್ಲಾ ಸಂಪನ್ಮೂಲ ತಂಡ. ಅದು ಶಾಲಾ ಬೆಂಬಲ ವ್ಯವಸ್ಥೆಯನ್ನ ಹೇಗೆ ಕೊಡ್ತಾ ಇದ್ದೀವಿ ಡಯಟ್ಗಳಲ್ಲಿ, ಅದೇ ರೀತಿನಲ್ಲಿ ಆಂಗ್ಲ ಭಾಷಾ ವಿಷಯದ ಬೋಧನೆಯನ್ನ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಒಂದು ತಂಡವಾಗಿ ತುಂಬಾ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ತಂಡವನ್ನ ರಚನೆ ಮಾಡಲಾಗಿದೆ. ಮುಂದುವರೆದಂತ ಹಂತದಲ್ಲಿ ಈ DRT ತಂಡದಲ್ಲಿರ್ತಕ್ಕಂಥ ನೋಡಲ್ ಅಧಿಕಾರಿಗಳು ತಾಲೂಕು ಹಂತದಲ್ಲಿ BRT ತಂಡವನ್ನ ಕೂಡ ರಚನೆ ಮಾಡ್ಕೊಳ್ತಾರೆ. 5 ಜನ ಸದಸ್ಯರಿರ್ತಕ್ಕಂಥ ಒಂದು BRT ತಂಡವನ್ನ ರಚನೆ ಮಾಡ್ಕೊಳ್ತಾರೆ. ಅಲ್ಲಿ ಒಬ್ಬ BRP ಇರ್ತಾರೆ, CRP ಇರ್ತಾರೆ, ಒಬ್ರು ಹೈಸ್ಕೂಲ್ ಟೀಚರ್, MTIP MRP ಆಗಿರ್ತಕ್ಕಂಥವ್ರೊಬ್ರು ಇರ್ತಾರೆ. ಇವರೆಲ್ಲರನ್ನ ಸೇರಿಸಿ ಒಂದು BRT ತಂಡವನ್ನ ಮಾಡ್ಕೊಳ್ತಾರೆ. ಆ ತಂಡಕ್ಕೆ ಈ ಜಿಲ್ಲಾ ಹಂತದ ತಂಡ ಏನಿದೆ ಮಾನಿಟರ್ ಮಾಡುತ್ತೆ, ಸಲಹೆ ಸೂಚನೆಗಳನ್ನ ಕೊಡುತ್ತೆ, ತಾಲೂಕು ಹಂತದಲ್ಲಿ ಹೇಗೆಲ್ಲ ನಾವು ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ತಿಳಿಸುತ್ತೆ. ಪ್ರತಿ ತಿಂಗಳಿಗೊಮ್ಮೆ ಅವರಿಗೆ ಆನ್ಲೈನ್ ಸಭೆಗಳನ್ನ ಮಾಡುವ ಮೂಲಕ ವಾಟ್ಸಪ್ ಗ್ರೂಪ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿರ್ತಕ್ಕಂಥ BRT ತಂಡ ಹಾಗೂ ಆಂಗ್ಲ ಭಾಷಾ ಶಿಕ್ಷಕರೇನಿದ್ದಾರೆ ಅವರನ್ನ ಒಂದು ಗ್ರೂಪ್ ಅಲ್ಲಿ ಸೇರಿಸ್ಕೊಂಡು ELT ರಿಲೇಟೆಡ್ ಆಕ್ಟಿವಿಟೀಸ್ಗೆ ಅಕಾಡೆಮಿಕ್ ಸಪೋರ್ಟ್ ಏನ್ ಕೊಡ್ಬೋದು, ಏನೇನ್ ಗೈಡೆನ್ಸ್ ಕೊಡ್ಬೋದು, ಹೇಗೆಲ್ಲ ಅವರನ್ನ ಉತ್ತಮ ರೀತಿಯಲ್ಲಿ ತರಬೇತಿ ಬೋಧನೆ ಮಾಡಲಿಕ್ಕೆ ಸಹಕರಿಸಬಹುದು ಅಂತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸಿಕೆ ಹೊರಟಿದೆ.
ಈ ಎಲ್ಲ ಜವಾಬ್ದಾರಿಯನ್ನ ಆಯಾ ಜಿಲ್ಲೆಗಳ ಡಯಟ್‌ಗಳ ಪ್ರಾಂಶುಪಾಲರುಗಳು ಹೊಂದಿರ್ತಾರೆ. ಹಾಗೆ ಆ ಜಿಲ್ಲೆಯ ನೋಡಲ್ ಅಧಿಕಾರಿಗಳು ಈ ಡಿಆರ್‌ಟಿ ತಂಡವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಇದು ಮುಂದಿನ ದಿನಗಳಲ್ಲಿ ಆಂಗ್ಲ ಭಾಷಾ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ತುಂಬಾ ಪರಿಣಾಮಕಾರಿಯಾದಂತಹ ಸಪೋರ್ಟ್ ಅನ್ನ ನೀಡುತ್ತೆ ಅಂತಕ್ಕಂಥ ಅಭಿಲಾಷೆಯೊಂದಿಗೆ ಈ ತಂಡವನ್ನ ರಚಿಸಿ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಿದೆ. ಈ ತಂಡಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳ ಪ್ರಾಂಶುಪಾಲರು, ನೋಡಲ್ ಅಧಿಕಾರಿಗಳು, ಆ ತಂಡದಲ್ಲಿರ್ತಕ್ಕಂಥ ಬಿಆರ್‌ಪಿ, ಸಿಆರ್‌ಪಿಗಳು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸು ಇವರೆಲ್ಲರಿಗೂ ಕೂಡ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.